ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಸೆಕೆಂಡ್ PUC ಎಕ್ಸಾಮ್ ಬರೆಯೋದಕ್ಕೆ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗಬೇಕಾದ್ರೆ ಹಾಗೆ ಎಕ್ಸಾಮ್ ಬರಿಬೇಕಾದ್ರೆ ವಿದ್ಯಾರ್ಥಿಗಳ ಮೈಂಡ್ ಸೆಟ್ ಯಾವ ರೀತಿ ಇದ್ರೆ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಬಹುದು, ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ನಂತರ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತಾ, ನಂತರ ಯಾವ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಈ ವರ್ಷ ಡಿಫಿಕಲ್ಟ್ ಬರುತ್ತೆ, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಅವುಗಳಿಗೂ ಕೂಡ ಉತ್ತರವನ್ನ ತಿಳಿದುಕೊಳ್ತಾ ಇದ್ದೇವೆ. ಮೊದಲೇದಾಗಿ ಈಗ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತಾ, ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದಾದ್ರೆ ಈಗ ನೀವು 6 ವಿಷಯದ ಎಕ್ಸಾಮ್ ಬರೀತೀರಾ. ಆ 6 ವಿಷಯದಲ್ಲಿ ಯಾವ್ದಾದ್ರೂ ಒಂದು ವಿಷಯದ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ, ಸರಿನಾ? ಬಾಕಿ 5 ವಿಷಯದ ಕ್ವಶನ್ ಪೇಪರ್ ಅಂದ್ರೆ 4 to 5 ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ. ಹಾಗಿದ್ರೆ ನೀವು ಬ್ಲೂ ಪ್ರಿಂಟ್ ಅನ್ನ ಯೂಸ್ ಮಾಡಿದ್ರೆ ಎಕ್ಸಾಮ್ ನಲ್ಲಿ ಹೆಲ್ಪ್ ಆಗುತ್ತೆ. ಬ್ಲೂ ಪ್ರಿಂಟ್ ಅನ್ನ ಯೂಸ್ ಮಾಡಬಹುದು. ಆದ್ರೆ ಯಾವ ವಿಷಯ ಅಂತ ಹೇಳೋದಕ್ಕಾಗಲ್ಲ, ಬಟ್ ಯಾವ್ದಾದ್ರು ಒಂದು ವಿಷಯದ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರ ಅಂದ್ರೆ 100% ಬ್ಲೂ ಪ್ರಿಂಟ್ ಪ್ರಕಾರ ಬಂದಿರಲ್ಲ, ಸ್ವಲ್ಪ ಚೇಂಜ್ ಆಗಿರುತ್ತೆ. ಆದ್ರೂ ಕೂಡ ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ಚೇಂಜ್ ಮಾಡಿರಲ್ಲ, ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಆ ಸಬ್ಜೆಕ್ಟ್ ನ ಎಕ್ಸಾಮ್ ಅಲ್ಲೂ ಕೂಡ ನಿಮಗೆ ಬ್ಲೂ ಪ್ರಿಂಟ್ ಇಂದ ಹೆಲ್ಪ್ ಆಗಿರುತ್ತೆ, ನೀವು ಯೂಸ್ ಮಾಡಬಹುದು. ನಂತರ ಹಿಂದಿನ ವರ್ಷ ಕೆಮಿಸ್ಟ್ರಿ ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ತುಂಬಾ ಡಿಫಿಕಲ್ಟ್ ಬಂದಿತ್ತು. ಈ ವರ್ಷ ಯಾವ ವಿಷಯದ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬರುತ್ತೆ? ನೀವು ಬೇಕಿದ್ರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮ್ ಸ್ಟಡಿ ಮಾಡ್ತಾ ಇರಬಹುದು, ಸರಿನಾ? ಪ್ರತಿ ವರ್ಷ ಯಾವ್ದಾದ್ರೂ ಒಂದು ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂದೇ ಬರುತ್ತೆ. ಹಿಂದಿನ ವರ್ಷ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂದಿತ್ತು, ಹಾಗೆ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಕೂಡ ಯಾವುದೋ ಒಂದು ಸಬ್ಜೆಕ್ಟ್ ಡಿಫಿಕಲ್ಟ್ ಬಂದಿತ್ತು ಅಂತ ಅನ್ಸಿರುತ್ತೆ ಹಿಂದಿನ ವರ್ಷಗಳಲ್ಲೂ ಕೂಡ. ಈ ವರ್ಷ ಕೂಡ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬರುತ್ತೆ. ಸೊ ಆ ಡಿಫಿಕಲ್ಟ್ ಕ್ವಶನ್ ಪೇಪರ್ ಬಂದಾಗ ಎಕ್ಸಾಮ್ ಹಾಲ್ ನಲ್ಲಿ ಹಾಗೆ ಎಕ್ಸಾಮ್ ಬರೆದು ಬಂದ ನಂತರ ನೆಕ್ಸ್ಟ್ ಎಕ್ಸಾಮ್ ಪ್ರಿಪರೇಷನ್ ಏನಿದೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಎಕ್ಸಾಂಪಲ್ ಕೂಡ ಹೇಳ್ತೀನಿ. ಹಿಂದಿನ ವರ್ಷ ಕೆಮಿಸ್ಟ್ರಿ ಎಕ್ಸಾಮ್ ಆಯಿತು, ಕೆಮಿಸ್ಟ್ರಿ ಎಕ್ಸಾಮ್ ಡಿಫಿಕಲ್ಟ್ ಬಂದಿತ್ತು ವಿದ್ಯಾರ್ಥಿಗಳಿಗೆ. ಈಗ ಸ್ಟಾರ್ಟಿಂಗ್ ಅಲ್ಲೇ ಒಂದು 2-3 ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಬಂದಿಲ್ಲ ಅಂದ್ಕೊಳ್ಳಿ, ಏನಾಗುತ್ತೆ? ಈಗ ಬೋರ್ಡ್ ಎಕ್ಸಾಮ್ ಬರೀತಿದ್ರೆ ಒಬ್ಬ ಸ್ಟೂಡೆಂಟ್ ಬೋರ್ಡ್ ಎಕ್ಸಾಮ್ ಬರೀತಿದ್ರೆ ಇಮ್ಯಾಜಿನ್ ಮಾಡಿ, ಅವರಿಗೆ ಸ್ಟಾರ್ಟಿಂಗ್ ನ ಒಂದು 2-3 ಕ್ವಶನ್ಗೆ ಆನ್ಸರ್ ಬರೆಯೋದಕ್ಕೆ ಗೊತ್ತಾಗಿಲ್ಲ, ಕ್ವಶನ್ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ. ಅವಾಗ ಏನಾಗುತ್ತೆ? ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಒಬ್ಬ ಸ್ಟೂಡೆಂಟ್ಗೆ ಡಿಫಿಕಲ್ಟ್ ಆಗತ್ತೆ ಅಂತ ಹೇಳಿದ್ರೆ ಅದು ಎಲ್ಲ ವಿದ್ಯಾರ್ಥಿಗಳು ಕೂಡ ಡಿಫಿಕಲ್ಟ್ ಆಗಿರತ್ತೆ. ಆ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿಗಳು ಆ ಎಕ್ಸಾಮ್ ಟೆನ್ಷನ್ ಅನ್ನ ಮ್ಯಾನೇಜ್ ಮಾಡ್ತಾರೆ, ಅಥವಾ ಕ್ವಶನ್ ಪೇಪರ್ ಡಿಫಿಕಲ್ಟ್ ಆಗಿದೆ ಅನ್ನೋ ಟೆನ್ಷನ್ ಏನಿದೆ ಅದನ್ನ ಮ್ಯಾನೇಜ್ ಮಾಡ್ತಾರೆ, ಅವರು ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಎಕ್ಸಾಮ್ ಬರೀಬೇಕಾದ್ರೆ ಯಾವ ವಿದ್ಯಾರ್ಥಿಗಳ ಮೈಂಡ್ ಸೆಟ್ ರಿಲ್ಯಾಕ್ಸ್ ಇರುತ್ತೆ, ಅವರು ತಮ್ಮ 100% ಅನ್ನ ಎಕ್ಸಾಮ್ ನಲ್ಲಿ ನೀಡೋದಕ್ಕಾಗತ್ತೆ. ಅದಕ್ಕೋಸ್ಕರ ಸೊ ಈಗ ಯಾವುದೋ ಒಂದು ಸಬ್ಜೆಕ್ಟ್ ನ ಎಕ್ಸಾಮ್ ಡಿಫಿಕಲ್ಟ್ ಬಂದಿದೆ ಅಂದ್ಕೊಳ್ಳಿ, ಆವಾಗ ನೀವು ಎಕ್ಸಾಮ್ ಹಾಲಲ್ಲೂ ಕೂಡ ಮೈಂಡ್ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಡಿಫಿಕಲ್ಟ್ ಬಂದಿದೆ, ಡಿಫಿಕಲ್ಟ್ ನನಗೊಂದೇ ಅಲ್ಲ ಎಲ್ರಿಗೂ ಕೂಡ ಡಿಫಿಕಲ್ಟ್ ಆಗುತ್ತೆ, ಈ ಟೈಮ್ನಲ್ಲಿ ನಾನು ನನ್ನ 100% ಅನ್ನ ನೀಡಿದ್ರೆ ನಾನು ಎಲ್ರಿಗಿಂತ ಜಾಸ್ತಿ ಮಾರ್ಕ್ಸ್ ಅನ್ನ ಗಳಿಸಬಹುದು. ಸೊ ಇದು ವಿದ್ಯಾರ್ಥಿಗಳು ಮೈಂಡ್ ಸೆಟ್ ಇಟ್ಕೊಂಡಿರ್ಬೇಕು. ಅಂದ್ರೆ ನಾನು ನನ್ನ 100% ಅನ್ನ ಎಕ್ಸಾಮ್ ಅಲ್ಲಿ ನೀಡಬೇಕು. ಎಕ್ಸಾಮ್ ಈಸಿ ಅಂತ ಹೇಳಿದ್ರೆ 80ಗೆ 80 ಮಾರ್ಕ್ಸ್ ಕೂಡ ಗಳಿಸ್ತೀನಿ. ಅಕಸ್ಮಾತ್ಗೆ ಡಿಫಿಕಲ್ಟ್ ಬಂದು ಅಂತ ಹೇಳಿದ್ರೆ ಈಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಪೇಪರ್ ಡಿಫಿಕಲ್ಟ್ ಇರೋದಕ್ಕೆ 80ಗೆ 75 ಸ್ಕೋರ್ ಮಾಡೋದಕ್ಕಾಗೋದು. ಆ ಟೈಮಲ್ಲಿ ನಾನು ಟೆನ್ಷನ್ ಮಾಡ್ಕೊಂಡು ಓದಿರೋದನ್ನು ಕೂಡ ಮರೆತು 80ಗೆ 70 ಅಥವಾ 65 ಸ್ಕೋರ್ ಮಾಡಲ್ಲ. ಈಗ ಎಲ್ಲರೂ ಕೂಡ 80ಗೆ 75 ಸ್ಕೋರ್ ಮಾಡೋದಕ್ಕೆ ಆಗತ್ತೆ, ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಡಿಫಿಕಲ್ಟ್ ಇದೆ ಅಂತಂದ್ರೆ ನೀವು ಕೂಡ 80ಗೆ 75 ಸ್ಕೋರ್ ಮಾಡಲೇಬೇಕು. ಅದಕ್ಕೋಸ್ಕರ ಮೈಂಡ್ ಸೆಟ್ ಇರಬೇಕು, ಎಕ್ಸಾಮ್ ಅಲ್ಲಿ ನಾನು ನನ್ನ 100% ಅನ್ನ ನೀಡ್ತೀನಿ, ನನಗೆ ಸಾಧ್ಯ ಆದಷ್ಟು ಚೆನ್ನಾಗಿ ಎಕ್ಸಾಮ್ ಬರೀತೀನಿ, ಅದು ಗಮನದಲ್ಲಿ ಇಟ್ಕೊಂಡಿರ್ಬೇಕು ವಿದ್ಯಾರ್ಥಿಗಳು, ಸರಿನಾ? ಈಗ ಅದೇ ಹೇಳ್ದಲ್ವಾ, ಸ್ಟಾರ್ಟಿಂಗ್ ಒಂದು 2-3 ಕ್ವಶನ್ ಡಿಫಿಕಲ್ಟ್ ಬಂದು ಅಂತ ಅದರಿಂದ ಟೆನ್ಷನ್ ಮಾಡ್ಕೊಂಡು ಬರೋ ಆನ್ಸರ್ ಕೂಡ ಬರೀದೆ ಹಾಗೆ ಬರಬಾರ್ದು. ನಿಮಗೆ ಯಾವ್ಯಾವ ಕ್ವಶನ್ಗೆ ಆನ್ಸರ್ ಬರುತ್ತೆ ಅದೆಲ್ಲದಕ್ಕೂ ಕೂಡ ಕರೆಕ್ಟ್ ಆಗಿ ಆನ್ಸರ್ ಬರಿಬೇಕು. ಅದಕ್ಕೋಸ್ಕರ ನಾನು ನನಗೆ ಸಾಧ್ಯ ಆದಷ್ಟು ಚೆನ್ನಾಗಿ ಎಕ್ಸಾಮ್ ಬರಿತೀನಿ, ಅದು ಗಮನದಲ್ಲಿ ಇರಬೇಕು. ಅದಂದ್ರೆ ಮತ್ತೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ತುಂಬಾ ಈಸಿ ಬಂದ್ಬಿಡುತ್ತೆ. ಅಂದ್ರೆ ನಿಮಗೆ ಯಾವ್ದೊಂದು ಸಬ್ಜೆಕ್ಟ್ ಡಿಫಿಕಲ್ಟ್ ಅನಿಸ್ತಾ ಇದೆ, ಆ ಕ್ವಶನ್ ಪೇಪರ್ ಬೋರ್ಡ್ ಎಕ್ಸಾಮ್ ಈಸಿ ಬಂದ್ಬಿಡ್ತು. ಅವಾಗ ಕ್ವಶನ್ ಪೇಪರ್ ನೋಡ್ಕೊಳ್ಳೋರೆ ಎಲ್ಲ ಕ್ವಶನ್ಸ್ ಈಸಿ ಇದೆ, ನಾನು ಚೆನ್ನಾಗಿ ಬರೀತೀನಿ ಅಂತ ತುಂಬಾ ರಿಲ್ಯಾಕ್ಸ್ ಆಗಿ ಅಥವಾ ಓವರ್ ಕಾನ್ಫಿಡೆನ್ಸ್ ಇಂದ ಯಾವುದೊಂದು ಕ್ವಶನ್ಗೆ ನಿಮಗೆ ಒಂದು 5 ಮಾರ್ಕ್ ಕ್ವಶನ್ ಇದೆ, ಅದಕ್ಕೆ 5ಗೆ 5 ಬರೆಯುವಷ್ಟು ಬರುತ್ತೆ, ಬಟ್ ನಿಮಗೆ ಎಕ್ಸಾಮ್ ಈಸಿ ಬಂದಿದೆ, ಎಕ್ಸಾಮ್ ಕ್ವಶನ್ ಪೇಪರ್ ಈಸಿ ಇದೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಆ 5ಗೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಬರೋ ರೀತಿ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಆವಾಗ್ಲೂ ಕೂಡ ಕ್ವಶನ್ ಪೇಪರ್ ಈಸಿ ಇದೆ ಅಂತ ಹೇಳಿದ್ರೆ ನಿಮಗೂ ಒಂದೇ ಅಲ್ಲ ಎಲ್ರಿಗೂ ಕೂಡ ಈಸಿ ಬಂದಿರುತ್ತೆ. ಆ ಟೈಮಲ್ಲಿ ಕ್ವಶನ್ ಪೇಪರ್ ಈಸಿ ಬಂದಿದೆ ಅಂತ ಹೇಳಿದ್ರೆ ನೀವು
80ಗೆ 80 ಸ್ಕೋರ್ ಮಾಡಬೇಕು. ಅದೇ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದಕ್ಕೆ 70ಗೆ 70 ಸ್ಕೋರ್ ಮಾಡಬೇಕು. ಅದಕ್ಕೋಸ್ಕರ ಕ್ವಶನ್ ಪೇಪರ್ ಈಸಿನೇ ಇರಲಿ ಅಥವಾ ಡಿಫಿಕಲ್ಟೇ ಇರಲಿ, ನಮ್ಮ ಮೈಂಡ್ ಸೆಟ್ ಏನಿರಬೇಕು, ನನ್ನಿಂದ ಸಾಧ್ಯ ಆದಷ್ಟು ಚೆನ್ನಾಗಿ ನಾನು ಎಕ್ಸಾಮ್ ಬರಿತೀನಿ. ಡಿಫಿಕಲ್ಟ್ ಬಂದರೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬರ್ಬೋದು, ಬಟ್ ನಾನು ನನ್ನ 100% ಕೊಡ್ತೀನಿ. ಅದೇ ರೀತಿ ಎಕ್ಸಾಮ್ ಕ್ವಶನ್ ಪೇಪರ್ ಈಸಿ ಬಂದಿದ್ರೆ ಆವಾಗಲೂ ಕೂಡ ನಾನು ನನ್ನ 100% ಕೊಡ್ತೀನಿ. 80ಗೆ 80 ಸ್ಕೋರ್ ಮಾಡೋಕ್ಕಾದ್ರೆ ಅದನ್ನೇ ಸ್ಕೋರ್ ಮಾಡ್ತೀನಿ. ಸ್ವಲ್ಪ ಕಡಿಮೆ ಆದರೂ ಕೂಡ ನಾನು ನನ್ನ 100% ಕೊಡ್ತೀನಿ. ಅದರಲ್ಲಿ ಯಾವುದೇ ರೀತಿ ಕಡಿಮೆ ಆಗಲ್ಲ. ನಾನು ನನ್ನ ಎಬಿಲಿಟಿ ಪ್ರಕಾರ 100% ಕೊಡ್ತೀನಿ. ಅದು ಗಮನದಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೀಬೇಕು. ನಂತರ ನಿಮ್ಮೆಲ್ಲರ ಎಕ್ಸಾಮ್ಸ್ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಮೈಂಡನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಎಕ್ಸಾಮನ್ನು ಬರೀರಿ. ನಂತರ ಆಲ್ ದ ಬೆಸ್ಟ್. ನೀವು ಕೂಡ ಇತರ ವಿದ್ಯಾರ್ಥಿಗಳಿಗೆ ಬೆಸ್ಟ್ ವಿಷಯಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.